ಪಾಲು ಶೇಕಡ 41ರಿಂದ 40ಕ್ಕೆ ಇಳಿಸೋಕೆ ಕೇಂದ್ರ ಚಿಂತನೆಯನ್ನ ಮಾಡಿದಂತ ಬೆನ್ನಲ್ಲೇ ಇದೀಗ ಕರ್ನಾಟಕ ಸರ್ಕಾರ ಕೂಡ ಕರೆಕ್ಟ್ ಆದಂತ ಉತ್ತರವನ್ನ ಕೊಡ್ತಾ ಇದೆ. ರಾಜ್ಯಗಳಿಗೆ ತೆರಿಗೆ ಪಾಲು ಕಡಿತ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ, ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಚ್ಚರಿಕೆ ನೀಡಿದ್ದಾರೆ. ಕೇಂದ್ರ ಮಾಡ್ತಾ ಇರುವ ಪ್ರಯತ್ನ ಕರ್ನಾಟಕ ವಿರೋಧಿ ಮಾತ್ರ ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸಾರುವ ಸಂವಿಧಾನಕ್ಕೆ ವಿರುದ್ಧ ಕೇಂದ್ರ ರಾಜ್ಯಗಳ ಹಕ್ಕುಗಳನ್ನು ದಮನಿಸೋಕೆ ಹೊರಟಿದೆ. ಪ್ರತಿ ವರ್ಷ ರಾಜ್ಯದಿಂದ ಕೇಂದ್ರಕ್ಕೆ 4 ಲಕ್ಷ ಕೋಟಿ ಸಲ್ಲಿಸುತ್ತೆ. ಅದರಲ್ಲಿ ರಾಜ್ಯಕ್ಕೆ ವಾಪಸ್ಸು ಬರುವುದು ಕೇವಲ 15 ಪೈಸೆ ಮಾತ್ರ. ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹೋರಾಟವನ್ನ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ. ಏನು 40%, 41% ಇಂದ 40%, 1% ಕಡಿತ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಸರಿಯಲ್ಲ, ಒಕ್ಕೂಟದ ವ್ಯವಸ್ಥೆಯನ್ನ ಅವ್ಯವಸ್ಥೆ ಮಾಡುವಂತ ಉದ್ದೇಶದಿಂದಲೇ ಇದನ್ನು ಮಾಡಲಾಗ್ತಾ ಇದೆ. ಅದಲ್ಲದೆ ನಮ್ಮ ರಾಜ್ಯದ ಯೋಜನೆಗಳಿಗೇನಿದೆ, ಗ್ಯಾರಂಟಿ ಯೋಜನೆಗಳಿಗೇನಿದೆ, ಅದನ್ನು ಹಾಳು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಥರದೊಂದು ಉದ್ದೇಶವನ್ನು ಹೊಂದಲಾಗಿದೆ. ಇದು ಸರಿ ಅಲ್ಲ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಮತ್ತು ಇದು ಹೀಗೆ ಆಗಿದ್ದೇ ಆದಲ್ಲಿ, ಅಧಿಕೃತವಾಗಿ ಇದೇ ನಿರ್ಧಾರ ಅಂದದ್ದೇ ಆಗಿದ್ದಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನೀಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಾರುವ ಸಂವಿಧಾನಕ್ಕೆ ವಿರುದ್ಧವಾದಂಥ ನಿಲುವುಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಕೇಂದ್ರ ರಾಜ್ಯಗಳ ಹಕ್ಕುಗಳನ್ನು ದಮನಿಸೋಕೆ ಹೊರಟಿದೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ರಾಜ್ಯದಿಂದ ಕೇಂದ್ರಕ್ಕೆ 4 ಲಕ್ಷ ಕೋಟಿ ಸಲ್ಲಿಕೆ ಆಗತ್ತೆ. ಅದರಲ್ಲಿ ರಾಜ್ಯಕ್ಕೆ ವಾಪಸ್ ಬರೋದು ಕೇವಲ 15 ಪೈಸೆ ಮಾತ್ರ. ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತೆರಿಗೆ ಪಾಲು ಶೇಕಡ 41ರಿಂದ 40ಕ್ಕೆ ಇಳಿಸೋಕೆ ಕೇಂದ್ರ ಚಿಂತನೆಯನ್ನ ಮಾಡಿದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ನೋಡಿ, ಈಗಾಗಲೇ ಸಾಕಷ್ಟು ಹೋರಾಟವನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಲಿಂದ ಮಾಡಿದೆ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ರಾಜ್ಯದ ವಿಚಾರ ಅಂತ ಬಂದಾಗ ಅನುದಾನಗಳ ಕಡಿತ ಆಗಿರ್ಬೋದು, ಯೋಜನೆಗಳ ಅನೌನ್ಸ್ಮೆಂಟ್ ವಿಚಾರದಲ್ಲಿ ತಾರತಮ್ಯ ಆಗಿರ್ಬೋದು, ಕೇಂದ್ರ ಯಾವಾಗಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಮಾಡಿಕೊಂಡೇ ಬಂದಿದೆ ಅಂತ. NDA ಮೈತ್ರಿಕೂಟದ ರಾಜ್ಯಗಳ ಮೇಲೆ ಇರುವಂಥ ಪ್ರೀತಿ ವ್ಯಾಮೋಹ ಯಾಕೆ ಬೇರೆ ರಾಜ್ಯಗಳ ಮೇಲೆ ಇಲ್ಲ? ಪ್ರಮುಖವಾಗಿ ಕಾಂಗ್ರೆಸ್ ಎಲ್ಲೆಲ್ಲಿ ಸರ್ಕಾರವನ್ನ ನಡೆಸ್ತಾ ಇದೆಯೋ ಆ ಎಲ್ಲ ರಾಜ್ಯಗಳ ಮೇಲೂ ಕೂಡ ಇದೇ ಥರ ಹೇರುವ ಕೆಲಸವನ್ನ ಮಾಡ್ತಾ ಇರೋದು. ಇದು ಎಷ್ಟು ಮಟ್ಟಿಗೆ ಸರಿ? ಈಗ ನೋಡಿದ್ರೆ ವಿಂಗಡಣೆ ಅಂತ ಹೇಳ್ತಾ ಇದ್ದಾರೆ. ಆ ವಿಂಗಡಣೆಯ ವಿಚಾರದಲ್ಲೂ ಕೂಡ ಅನ್ಯಾಯ ಆಗದು ಯಾರಿಗೆ ಅಂತ ಅಂದರೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆಯೋ ಅದಲ್ಲದೆ ದಕ್ಷಿಣ ಅಂತ ನಾವು ಏನು ಕರಿತೀವಿ, ಈ ಭಾಗಗಳಲ್ಲಿ ಅನ್ಯಾಯ ಆಗತ್ತೆ. ಉತ್ತರವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಇದೆಲ್ಲದರ ಜೊತೆಗೆ ತೆರಿಗೆ ಕಡಿತದಲ್ಲೂ ಕೂಡ ಮೋಸ ಮಾಡಲಾಗ್ತಾ ಇದೆ, ತಾರತಮ್ಯ ಮಾಡಲಾಗ್ತಾ ಇದೆ, ಬೇಕು ಅಂತ ಈ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಇದೆಲ್ಲವನ್ನು ರಾಜ್ಯ ಸರ್ಕಾರದ ಹಕ್ಕುಗಳನ್ನು, ರಾಜ್ಯದ ಹಕ್ಕುಗಳನ್ನು ಹತ್ತಿಕ್ಕುವಂಥ ಕೆಲಸ. ಸೊ ಇದಕ್ಕೆ ನಾವು ಸಮ್ಮತಿ ಕೊಡೋದಿಲ್ಲ. ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ, ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸಿಎಂ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರ ಸಾಕಷ್ಟು ಬಾರಿ ಹೋರಾಟ ಮಾಡಿದೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ತೆರಿಗೆಯಲ್ಲೂ ಕೂಡ ಅನ್ಯಾಯ ಆಗುವಂಥ ನಿಟ್ಟಿನಲ್ಲಿ ಒಂದು ಕೆಲಸ ಆಗ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯಾಗಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಂದೆ ಇದು ಹೋರಾಟದ ಹಾದಿ ಹೇಗಾಗಬಹುದು ಅಂತ? ಖಂಡಿತ ನೀತಿ. ಕೇಂದ್ರ ಸರ್ಕಾರ ಪದೇ ಪದೇ ರಾಜ್ಯದ ವಿರುದ್ಧ ಮಲತಾಯಿ ಧೋರಣೆಯನ್ನ ತಾಳ್ತಾ ಇದೆ. ರಾಜ್ಯಕ್ಕೆ ಬರಬೇಕಾದಂತ ತೆರಿಗೆಯ ಪಾಲು, GST ಅನುದಾನವನ್ನ ಕೊಡುವಂತ ವಿಚಾರ, ಹಾಗೆ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಬರಬೇಕಾದಂತ ಪಾಲಿನಲ್ಲೂ ಕೂಡ ತಾರತಮ್ಯವನ್ನ ಎತ್ತಿತ್ತು. ಮತ್ತೆ ಈಗ ಪ್ರಸ್ತುತ ರೆಗ್ಯುಲರ್ ಆಗಿ ಬರುವಂತಹ ತೆರಿಗೆ ಪಾಲು ಏನಿದೆ ಅದು ಮತ್ತೆ GST ಬಾಕಿ, ಈ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯಕ್ಕೆ ಅನ್ಯಾಯವನ್ನ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ಈಗ ಪ್ರಸಕ್ತ ಕೇಂದ್ರ ಸರ್ಕಾರ 41ರಷ್ಟು ಇರುವಂತಹ ತೆರಿಗೆ ಪಾಲನ್ನ ರಾಜ್ಯಗಳಿಗೆ, ಏನ್ 41ರಷ್ಟು ತೆರಿಗೆ ರಾಜ್ಯಗಳಿಂದ ಸಂಗ್ರಹಿಸುವಂತಹ ತೆರಿಗೆ ಇದೆ, ಅದರಲ್ಲಿ ಪ್ರಸ್ತುತ 41ರಷ್ಟು ರಾಜ್ಯಗಳಿಗೆ ಮತ್ತೆ ವಾಪಸ್ಸು ಹಣವನ್ನ ನೀಡುತ್ತೆ ಕೇಂದ್ರ ಸರ್ಕಾರ. ಈಗ 100 ರೂಪಾಯಿ
ರಾಜ್ಯಗಳಿಂದ ತೆರಿಗೆಯನ್ನ ರಾಜ್ಯದಿಂದ ತೆರಿಗೆ ಮೂಲಕ ಬಂದಂತ ಆದಾಯದಲ್ಲಿ 41 ರೂಪಾಯಿಗಳನ್ನ ಆಯಾ ರಾಜ್ಯಗಳಿಗೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ತೆರಿಗೆ ಪ್ರಮಾಣವನ್ನ ಸಂಗ್ರಹಿಸಿರುತ್ತೆ ಅದರ ಆಧಾರದ ಮೇಲೆ 41ರಷ್ಟು ತೆರಿಗೆ ಹಣವನ್ನ ಮತ್ತೆ ರಾಜ್ಯಗಳಿಗೆ ಕೊಡ್ಬೇಕಾಗತ್ತೆ. ಈಗ ಅದರಲ್ಲೂ ಕೂಡ 41% ಇರುವಂತದ್ದನ್ನ 40%ಗೆ ತರುವಂತ ಒಂದು ಚಿಂತನೆಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ರೀತಿಯಾಗಿ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದ್ರೆ ರಾಜ್ಯಗಳ ಒಂದು ಅಭಿವೃದ್ಧಿಗೆ ಕುಂಠಿತ ಆಗತ್ತೆ. ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ಅದರ ಯಶಸ್ಸಿನಿಂದಾಗಿ ಕೇಂದ್ರ ಸರ್ಕಾರ ನಮ್ಮನ್ನ ಆರ್ಥಿಕವಾಗಿ ಪರಾವಲಂಬಿಗಳನ್ನಾಗಿ ಮಾಡೋದಕ್ಕೆ ಈ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಈಗ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ. ಒಂದು ವೇಳೆ ಏನಾದ್ರೂ ನೀವು ಈ ತೆರಿಗೆ ಪಾಲಿನಲ್ಲಿ ಕಡಿತ ಮಾಡುವಂತ ನಿರ್ಧಾರವನ್ನ ನೀವು ತೆಗೆದುಕೊಂಡಿದ್ದೆ ಆದ್ರೆ ನಾವು ಹೋರಾಟ ಮಾಡ್ಬೇಕಾಗತ್ತೆ, ದೆಹಲಿಯಲ್ಲೂ ಕೂಡ ಹೋರಾಟ ಮಾಡ್ಬೇಕಾಗತ್ತೆ. ಹಾಗಾಗಿ ನೀವು ಎಚ್ಚೆತ್ಕೊಳ್ಬೇಕು ಅನ್ನುವಂತ ಎಚ್ಚರಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿಯವರೆಗೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೆ ತೆರಿಗೆ ವಿಚಾರ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಎಲ್ಲೂ ಪ್ರಮಾದ ಆಗಿರ್ಲಿಲ್ಲ ಅನ್ನುವಂತ ಮಾತುಗಳಿದೆ. ಆದ್ರೆ ಇತ್ತೀಚೆಗೆ ಕಳೆದ 10 ವರ್ಷಗಳಿಂದ ಈಚೆಗೆ ಕರ್ನಾಟಕದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಪದೇ ಪದೇ ಅನ್ಯಾಯ ಮಾಡ್ತಾ ಇದೆ. ನಮ್ಮಿಂದ ಅತಿ ಹೆಚ್ಚಿನ ಪ್ರಮಾಣದ GSTಯನ್ನ ಸಂಗ್ರಹಿಸುತ್ತೆ, ತೆರಿಗೆಯನ್ನ ಸಂಗ್ರಹಿಸುತ್ತೆ. ಆದ್ರೆ ರಾಜ್ಯಕ್ಕೆ ಕೊಡ್ಬೇಕಾದಂತ ಪಾಲಿನಲ್ಲಿ ತಾರತಮ್ಯವನ್ನ ಮಾಡ್ತಾ ಇದೆ. ಉತ್ತರ ಪ್ರದೇಶ, ಗುಜರಾತ್, ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಒಂದು ಅನುದಾನವನ್ನ ಇಲ್ಲಿಂದ ತೆಗೆದುಕೊಡ್ತಾ ಇದೆ ಅನ್ನುವಂತ ಆರೋಪವನ್ನ ನಿರಂತರವಾಗಿ ದಕ್ಷಿಣ ಭಾರತದ ರಾಜ್ಯಗಳು ಮಾಡ್ತಾ ಇದೆ. ಕರ್ನಾಟಕ ಹೆಚ್ಚಿನ ಪ್ರಮಾಣದಲ್ಲಿ ಪದೇ ಪದೇ ಆರೋಪಗಳನ್ನ ಮಾಡ್ತಾ ಇದೆ. ಜೊತೆಗೆ ಕಳೆದ ಬಾರಿ ಕೂಡ ನಾವು ಗಮನಿಸಬಹುದು, ಕೇಂದ್ರದ ವಿರುದ್ಧ ದೆಹಲಿಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿತ್ತು. ರಾಜ್ಯದ ಸಂಸದರು, ಶಾಸಕರು ಹಾಗೆ ಮುಖ್ಯಮಂತ್ರಿಗಳು ಸೇರಿ ಎಲ್ಲರೂ ಕೂಡ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಇದು ಬಹುದೊಡ್ಡ ಮಟ್ಟದ ಹೋರಾಟ ಆಗಿತ್ತು. ಇಡೀ ದೇಶದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಯಾಕಂದ್ರೆ ಕೇಂದ್ರದ ವಿರುದ್ಧ ರಾಜ್ಯವೇ ತಿರುಗಿ ಬಿದ್ದಂತ ಉದಾಹರಣೆ ಎಲ್ಲೂ ಕೂಡ ಆಗಿರ್ಲಿಲ್ಲ. ಇದು ಕರ್ನಾಟಕ ಸರ್ಕಾರ ಆ ರೀತಿಯಾಗಿ ಮಾಡಿದೆ ಅನ್ನುವಂತ ಒಂದು ಮುಜುಗರ ಕೇಂದ್ರ ಸರ್ಕಾರಕ್ಕೆ ಎದುರಾಗಿತ್ತು. ಜೊತೆಗೆ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲನ್ನು ಕೂಡ ಏರಲಾಗಿತ್ತು. ನಮಗೆ ಬರಬೇಕಾದಂತ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂತ ಕಾರಣಗಳನ್ನ ಮುಂದಿಟ್ಕೊಂಡು ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಚಾಟಿಯನ್ನ ಬೀಸಿತ್ತು. ಆಗ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರಬೇಕಾದಂತ ಪಾಲು, ಅನುದಾನ, GST ಬಾಕಿ ಎಲ್ಲವನ್ನೂ ಕೂಡ ರಿಲೀಸ್ ಮಾಡಿತ್ತು. ಈಗ ಅಂತದ್ದೇ ನಿರ್ಧಾರವನ್ನ ನಾವು ಮಾಡ್ಬೇಕಾಗತ್ತೆ ಅನ್ನುವಂತ ನೇರವಾದಂತ ಎಚ್ಚರಿಕೆಯನ್ನ ಮುಖ್ಯಮಂತ್ರಿಗಳು ರವಾನಿಸಿದ್ದಾರೆ. ಕೇಂದ್ರ ಸರ್ಕಾರ ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದರ ಮೇಲೆ ರಾಜ್ಯದ ಹೋರಾಟ ನಿಂತಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗಾಗಿ.